ಪ್ರಶ್ನೆ ಸಿಂಪಲ್ ಆಗಿತ್ತು. ಮಾಡ್ತಿರೋದು ಅಹಿಂದ ಸಮಾವೇಶನ, ಒಕ್ಕಲಿಗರ ಸಮಾವೇಶನ, ಸಿದ್ದರಾಮಯ್ಯನವರ ಸ್ವಾಭಿಮಾನ ಅಂದ್ರೆ ಯಾರ ಸ್ವಾಭಿಮಾನ? ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಎಲ್ಲರೂ ಅಹಿಂದ ಸಮಾವೇಶ ಯಾಕೆ ಸುಳ್ಳು ಹೇಳ್ತೀರಾ? ಅಹಿಂದ ಸಮಾವೇಶದ ಶುರು ಇಟ್ನಾಳ್ ಸರ್ ಅವ್ರದ್ದು ಮಾತ್ರ ಮೈಕ್ ಆನ್ ಇರ್ಲಿ. ಇಟ್ನಾಳ್ ಸರ್ ಅದಾದ್ಮೇಲೆ ನೀವು ಉತ್ತರ ಕೊಡಿರಂತೆ. ಇಟ್ನಾಳ್ ಸರ್ ಯಾಕೆ ಆ ಜಾಗದಲ್ಲಿ ನಡೀತಿದೆ? ಜೊತೆಗೆ ಅವ್ರು ಉತ್ತರ ಕೊಡ್ಲಿ ಸರ್. ಅವರು ರಾಜಕೀಯ ವಿಶ್ಲೇಷಕರಿದ್ದಾರೆ. ಹಿ ನೋಸ್ ಬೆಟರ್ ದನ್ ಮೀ. ಅದಕ್ಕೆ ಅವ್ರನ್ನ ಕರ್ಸಿರೋದಿಲ್ಲಿ. ಉತ್ತರ ಕೊಡ್ಲಿ. ಹಾಸನದಲ್ಲಿ ನಡೀತಿರೋದು ಒಕ್ಕಲಿಗರ ಭದ್ರಕೋಟೆ ಅಂತ ಅಂದ್ರೆ ಒಕ್ಕಲಿಗರ ವೋಟರ್ಸ್ ನಾನು ಹೇಳ್ತಿರೋದು, ಪಕ್ಷದಲ್ಲ. ಅವ್ರು ಹೇಳಿ ಸರ್. ದೇವೇಗೌಡರ ಮತ್ತು ಗೌಡರ ಕುಟುಂಬದ ಜೊತೆಗೆ ಸಿದ್ದರಾಮಯ್ಯನವರ ಪೈಪೋಟಿ 20 ವರ್ಷ ಹಳೆಯದು. ಮತ್ತೆ ಯಾಕೆ ಹಾಸನದಲ್ಲಿ ಮಾಡಲ್ಲ? ಅಧಿಕಾರಕ್ಕಿದ್ದಾಗ ಹಾಸನದಲ್ಲಿ ಯಾಕೆ ಮಾಡಲ್ಲ ಸಿದ್ದರಾಮಯ್ಯ? ವೆರಿ ಎವಿಡೆಂಟ್. ಆಮೇಲೆ ಕೆಲವೊಂದು ಭಾಷೆಗಳನ್ನ ಬಳಸ್ತಾರಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಈಗ ಜನತಾ ನ್ಯಾಯಾಲಯ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಒಬ್ಬ ಅತ್ಯಂತ ಜನಪ್ರಿಯ ವ್ಯಕ್ತಿ ಏನ್ ಮಾಡಿದ್ರು ಅದು ಬಾರಾಕುನ್ ಮಾಫ್. ಜನತಾ ನ್ಯಾಯಾಲಯ ಪಾಪ್ಯುಲರ್ ಗವರ್ಮೆಂಟ್, ಪಾಪ್ಯುಲರ್ ಲೀಡರ್ ಅಂತಿರೋದು ಜನಪರ ಕೆಲಸಕ್ಕೋಸ್ಕರ. ಜನಪರ ಕೆಲಸ ಮಾಡಿದ ತಕ್ಷಣ ಭ್ರಷ್ಟಾಚಾರ ಮಾಡಬೇಕಂತ ಲೈಸೆನ್ಸ್ ಅಲ್ಲ, ಅದು ಮಾಡಿಲ್ಲ ಅಂತ ಹೇಳ್ತಾ ಇದೀವಿ. That's different. That's your political line. I'm simply putting a principle on the table. ಹಾಗೇನೆ ಸಿದ್ದರಾಮಯ್ಯ ಅವರಿಗೆ ಒಂದು ಆಸೆನೋ ಕನಸು ಅಥವಾ ಉದ್ದೇಶನೋ ಮಹತ್ವಾಕಾಂಕ್ಷೆನೋ ಅನ್ನೋಣದಕ್ಕೆ ಏನಂದ್ರೆ, ನಾನು ದೇವರಾಜ ಅರಸ್ ಆಗಬೇಕು. ದೇವರಾಜ ಅರಸ್ ಮತ್ತೊಬ್ಬ ಆಗಕ್ಕೆ ಸಾಧ್ಯ ಇಲ್ಲ, ಮತ್ತೊಬ್ಬ ರಾಮಕೃಷ್ಣ ಹೆಗಡೆ ಆಗಕ್ಕೆ ಸಾಧ್ಯ ಇಲ್ಲ. ನಾನೇ ನೀವೇ ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸಿದ್ದರಾಮಯ್ಯ ಮತ್ತೊಬ್ಬಕ್ಕೆ ಸಾಧ್ಯ ಇಲ್ಲ, ನಾಗರಾಜ್ ಯಾದವ್ ಮತ್ತೊಬ್ಬರಾಗ ಸಾಧ್ಯ ಇಲ್ಲ. ಸಾಧ್ಯನಾ? ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಅಹಿಂದ ಒಂದು ರಾಜಕಾರಣ ಅರ್ಥ ಮಾಡ್ಕೊಳ್ಳಿ. 2005ರ ಅಹಿಂದ ಸಮಾವೇಶ ಒಂದು ಅಹಿಂದ ವರ್ಗಕ್ಕೋಸ್ಕರ ಅನ್ನುವಂತೆ ತೋರ್ತಿತ್ತು, ಅಥವಾ ಪ್ರಾಮಾಣಿಕತೆ ಇತ್ತು ಅನ್ಕೊಳ್ಳೋಣ ನಾವು. ಲೆಟ್ಸ್ ನಾಟ್ ಡೌಟ್ ಇಮ್ ಆಲ್ ದ ಟೈಮ್. ಆದ್ರೆ 2022ರ ಸಮಾವೇಶದ ಹೆಸರೇನು? ಸಿದ್ದರಾಮೋತ್ಸವ. ಅದು ವ್ಯಕ್ತಿ ಪೂಜೆ, ವ್ಯಕ್ತಿ ಪೂಜೆ. ಫೈನ್, ವ್ಯಕ್ತಿ ಪೂಜೆನೇ ಅದು ಕೂಡ. ಆಮೇಲೆ ಈಗ ನಡೀತಾ ಇರೋದು ಹಿನ್ನೆಲೆ ಏನು? ಅಹಿಂದ ಶೋಷಿತ ವರ್ಗ ಅಂತ. ಕರೆಕ್ಟ್ ರೀ. 10 ಸಲ ಹೇಳಿದ್ರೆ ಅದು ನಮ್ಗೆ ಫಸ್ಟ್ ಟೈಮ್ ಅರ್ಥ ಆಗಿದೆ ನಮಗೆ. ಸ್ವಾಭಿಮಾನ ಯಾರಿಗೆ? ಸ್ವಾಭಿಮಾನ ಯಾರಿಗೆ ಇರಲಿಲ್ಲ. ಅಹಿಂದ ವರ್ಗವನ್ನು ಇವರು ರಿಪ್ರೆಸೆಂಟ್ ಮಾಡ್ತಾರೆ. ಸಿದ್ದರಾಮಯ್ಯ ರಾಜಕೀಯ ನೆಲಗಟ್ಟೆ ಅಹಿಂದ. ಆಲ್ ವರ್ಗರ್ಸ್ ಅವ್ರು ಹೇಳ್ಕೊಂಡಂತದ್ರಿ ಅಹಿಂದ ಸಮಾವೇಶ ಮಾಡ್ಕೊಂಡು ಏನಕ್ಕೆ ಮತ್ತೆ ಅಹಿಂದ ವರ್ಗದ ನಾಯಕರಾಗಿ ಅಹಿಂದ ಸ್ವಾಭಿಮಾನ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ರಾಜಕಾರಣ ಏನು? 2023 ಚುನಾವಣೆ ನಂತರ ಯಾಕೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಪೈಪೋಟಿ ಏರ್ಪಾಟಾಯಿತು? ನಾನು ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ ಅಂತ. ಒಂದು ವರ್ಗ ಅಹಿಂದ ಮತಗಳಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಒಂದು ವಾದ. ಇನ್ನೊಂದು ಕಡೆಗೆ 5% ಒಕ್ಕಲಿಗ ಮತಗಳು ಬಂದದಕ್ಕೆ ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್, ಅದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ವರ್ಗ. ಈ ಪೈಪೋಟಿಯಲ್ಲಿ ಅದನ್ನು ಎಳೆದಾಡ್ಕೊಂಡ್ ಬಂದು ಕೊನೆಗೆ 50-50 ಪವರ್ ಶೇರಿಂಗ್ ಆಗಿದೆ ಅಂತ ನಮ್ಮ ಮೂಲಗಳು ಹೇಳ್ತವೆ ಪತ್ರಕರ್ತರಿಗೆ. ಆದ್ರೆ ಗೋ ಡೀಪರ್ ಇಂಟು ಇಟ್. ವಾಟ್ ಈಸ್ ಅಹಿಂದ? ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ. ಇದು ಒಂದು ಸಾಮಾಜಿಕ ಸಮೀಕರಣ. ಇಟ್ಸ್ ನಾಟ್ ಎಕನಾಮಿಕ್ ಫಾರ್ಮೇಶನ್. ಇದು ಆರ್ಥಿಕ ಇದಲ್ಲ, ಸಮೀಕರಣ ಅಲ್ಲ. ಇದು ಸಮಗ್ರ ಎಲ್ಲ ಸಮುದಾಯಗಳ ಬಡವರ ದನಿ ಅಲ್ಲ. ಇದು ಇಟ್ ಈಸ್ ಓನ್ಲಿ ಸೋಷಿಯಲ್ ಇಕ್ವೇಶನ್. ಇದು ಹಾಗಾದ್ರೆ ಅಹಿಂದ ನೀವು ಯಾಕೆ ಕ್ರೋಢೀಕರಿಸಬೇಕಾಯ್ತು? ಯಾರು ವಿರುದ್ಧ ಮಾಡ್ತಿದ್ದೀರಿ? 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಒಂದು ವಿಧಾನಸಭೆ ಒಂದು ಜೋಕ್ ಕೊಡೋದು ಫೈಲ್ಗಳ ಬಗ್ಗೆ. ಇದು ಜಲೇಬಿ ಫೈಲಾ ಅಂತ. ಗೌಡ, ಲಿಂಗಾಯತ, ಬ್ರಾಹ್ಮಣ, ಅದಕ್ಕೆ ಜಲೇಬಿ ಅಂತ ಹೆಸರಿಟ್ಟಿದ್ರು ಅವರು. ಗೌಡ ಮತ್ತು ಲಿಂಗಾಯತರ ರಾಜಕಾರಣ ಬಹಳ ಏನೋ ವಾಡಿಕೆಯಿಂದ ಇಲ್ಲಿ ಬಹಳ ಪ್ರಬಲವಾಗಿತ್ತು. ಅದಕ್ಕೆ ಪರ್ಯಾಯವಾಗಿ ನೀವು ರಾಜಕಾರಣ ಕಟ್ಟಕ್ಕೆ ಹೊರಟಿದ್ದೀರಿ. ಈಗ ಅದಕ್ಕೆ ಪರ್ಯಾಯ ಹಾದಿ ಇರೋದು ಡಿ.ಕೆ. ಶಿವಕುಮಾರ್. ಹಾಗೇನೆ 2018ರಲ್ಲಿ ಕಾಂಗ್ರೆಸ್ಸು JDS ಮತ್ತೆ ಮೈತ್ರಿ ಏರ್ಪಟ್ಟು ಮುಖ್ಯಮಂತ್ರಿ ಆಗಿದ್ಯಾರು? ಕುಮಾರಸ್ವಾಮಿಗಳು. ಅದನ್ನು ತಂದಿದ್ಯಾರು? ಡಿ.ಕೆ. ಶಿವಕುಮಾರ್. ಅಸಮಾಧಾನ ಅಸಮಾಧಾನ ಯಾರಿಗೆ ಆಗುತ್ತೆ ಅತ್ಯಂತ ಜಾಸ್ತಿ? ಇದೇ ಸಿದ್ದರಾಮಯ್ಯನವರಿಗೆ. ಸೊ ಇಲ್ಲಿ ಎವ್ರಿಥಿಂಗ್ ಇಸ್ ವೆರಿ ಎವಿಡೆಂಟ್. ನಾವು ಪೀಸ್ ಮೇಲ್ ಆಗಿ ಸ್ವಲ್ಪ ನೋಡ್ಬಿಟ್ರೆ ಸಮಗ್ರ ಚಿತ್ರಣ ಸಿಗೋದಿಲ್ಲ. ಇಡಿಯಾದ ಚಿತ್ರಣ ಏನಪ್ಪಾ ಅಂದ್ರೆ, ಅಹಿಂದ ಒಂದು ಸಮೀಕರಣ ಮಾಡಿ ಅಹಿಂದದ ಪ್ರತಿನಿಧಿ ನಾನು, ಇಲ್ಲಿ ಅಹಿಂದ ಮಾತ್ರ
ಬಹಳ ಪ್ರಬಲ ರಾಜಕೀಯ ಶಕ್ತಿ, ಅದರ ಆ ಶಕ್ತಿಯ ಮುಖ ನಾನು ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಾಗಿತ್ತು ಸಿದ್ದರಾಮಯ್ಯ ಅವರಿಗೆ. ಸರಿ, ಇಲ್ಲ ಯಾದವ್ ಸರ್, ನಂದು ಪ್ರಶ್ನೆನೂ ಕೇಳಿಸ್ಕೊಂಡು ನೀವು ಉತ್ತರ ಕೊಟ್ಬಿಡಿ. ನೋಡಿ, ನೀವೇ ಹೇಳ್ತಾ ಇದ್ರಿ ಸಿದ್ದರಾಮೋತ್ಸವ ಆಯ್ತು, ಅದರ ಫಲ ಸಿಕ್ಕಿದ್ದು ಯಾರು? ನೋ ಡೌಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ರು, ರಾಹುಲ್ ಗಾಂಧಿ ಅವರು ಇದ್ರು. ಫಲ ಸಿಕ್ಕಿದ್ದು ಸಿದ್ದರಾಮಯ್ಯನವರಿಗೆ ಸಿಎಂ ಹುದ್ದೆ. ಈಗ ಮಾಡೋಕ್ ಹೊರಟಿರೋದು ನಿಮ್ಮ ಪ್ರಕಾರ ಅದು ಅಹಿಂದ ಸಮಾವೇಶವೋ ಸ್ವಾಭಿಮಾನಿ ಸಮಾವೇಶವೋ? ಫಲದ ನಿರೀಕ್ಷೆ ಇರುವವರು ಯಾರು? ನೋ ಡೌಟ್ ಸಿದ್ದರಾಮಯ್ಯನವರು. ಇದು ಪಕ್ಷದ್ದು ಅಥವಾ ಜನರದ್ದು ಹೇಗಾಗಲಿಕ್ಕೆ ಸಾಧ್ಯ? ಇದು ಯಾರೋ ಶಕ್ತಿ ಪ್ರಶ್ನೆನೂ ಅಲ್ಲ, ಯಾರ ಫಲ ಸಿಕ್ತನ್ನೋ ಪ್ರಶ್ನೆನೂ ಅಲ್ಲ. ಒಂದು ಮಾತ್ರ ತಿಳ್ಕೋಬೇಕಾಗ್ತದೆ, ಈ ರಾಜ್ಯ ಸರ್ಕಾರ ಅಧಿಕಾರ ಬರಬೇಕಾದ್ರೆ ಮೇಲ್ವರ್ಗಗಳ ಓಟು ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಲಿಂಗಾಯತರು 37 ಜನ ಗೆದ್ದಿರೋದು ಯಾವ ಪಕ್ಷದಲ್ಲಿ ಗೆದ್ದವ್ರೆ? ಕಾಂಗ್ರೆಸ್ಸಲ್ಲೇ ಗೆದ್ದಿರ್ತಕ್ಕಂಥದ್ದು. ತಿಳ್ಕೋಬೇಕಾಗ್ತದೆ. ನಮಗೆ ಲಿಂಗಾಯತರು ಓಟ್ ಹಾಕಿದ್ದಾರೆ, ಅಲ್ಪಸಂಖ್ಯಾತರು ಓಟ್ ಹಾಕಿದ್ದಾರೆ, ದಲಿತರು ಓಟ್ ಹಾಕಿದ್ದಾರೆ. 138 ಶಾಸಕರು ನಾವು ಗೆಲ್ಲಬೇಕು, 43% ಹೆಚ್ಚು ಮತಗಳು ತಗೋಬೇಕು, ಬೈ ಎಲೆಕ್ಷನ್ 3 ಗೆಲ್ಲಬೇಕು ಅಂದರೆ ಎಲ್ಲ ವರ್ಗಗಳ ಮತಗಳನ್ನು ಪಡ್ಕೊಂಡಿರ್ತಕ್ಕಂಥ ಅರಿವು ನಮಗಿದೆ. ನಾವೆಲ್ಲರನ್ನು ಒಟ್ಟಿಗೆ ತಗೊಂಡು ಮಾಡ್ತಾ ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇರಬೇಕಾದ್ರೆ ಅದು ಶೋಷಿತ ಸಂಘಟನೆಗಳ ಜೊತೆಗೆ ಹೆಚ್ಚು ಜನ ಸೇರ್ಬೋದು. ಆದರೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಏನಂತಂದ್ರೆ, ಪಟ್ಟಭದ್ರ ಶಕ್ತಿಗಳಿಗೆ ಉತ್ತರ ಕೊಡಬೇಕು ಅಂದಾಗ ಯಾವ ವಿರೋಧ ಪಕ್ಷವು ರಚನಾತ್ಮಕ ಕೆಲಸ ಮಾಡಬೇಕಾಯಿತು ಅದನ್ನ ಬಿಟ್ಟು ವೈಯಕ್ತಿಕ ನಿಂದನೆಗಳು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪ್ರಿಯತಕ್ಕಂಥದ್ದು, ಗವರ್ನರ್ ಮನೆಗಳೆಲ್ಲ ಉಪಯೋಗಿಸಿಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು, ಇದು ಶೋಷಿತ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯ ಸಾಹೇಬರು ಈ ನಾಟ್ ಎ ಪ್ರೊಪ್ರೈಟರ್, ಈ ರೆಪ್ರೆಸೆಂಟಿಂಗ್ ದ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈ ರೆಪ್ರೆಸೆಂಟಿಂಗ್ ಎವರಿಬಡಿ. ಪಾರ್ಟಿ ಸಿಂಬಲ್ ಯಾಕೆ ಯೂಸ್ ಮಾಡ್ತಿಲ್ಲ? ಹಾಗಾದ್ರೆ ಪಾರ್ಟಿ ಸಿಂಬಲ್ ಯಾಕೆ ಯೂಸ್ ಮಾಡ್ತಿಲ್ಲ? ಪಾರ್ಟಿಯ ಎಲ್ಲಾ ಗೊತ್ತಾ, ಇದು ರಾಜಕೀಯ ರಹಿತವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶೋಷಿತರು ಕೂಡ ಜೆಡಿಎಸ್ ಅಲ್ಲಿ ಬಿಜೆಪಿಯಲ್ಲಿ ಸ್ವಾಭಿಮಾನಿಗಳಿದ್ರೆ ಅವರು ಕೂಡ ಬರ್ಬೋದು ಅನ್ನೋ ವಿಚಾರ ಹೇಳ್ತೀವಿ. ಇದು ನಾನ್ ಪೊಲಿಟಿಕಲ್ ಹಳೆ ಮೈಸೂರು ಅಂದ್ರೆ ಜೆಡಿಎಸ್ ಪ್ರಬಲವಾದ ಶಕ್ತಿ ಅಂತ ಹೇಳ್ತಾರೆ. ತಗೊಳಕ್ ಮುಂಚೆ ನನ್ನ ಫೇವ್ರೆಟ್ ವರ್ಡ್ ಒಂದಿದೆ ಸರ್, ಹಂಸ ಕ್ಷೀರ ನ್ಯಾಯ. ಅಂದ್ರೆ ನೀರು ಹಾಲು ಮಿಕ್ಸ್ ಮಾಡಿಟ್ರೆ ಹಂಸ ತನಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಳತ್ತಂತೆ. ನೀವು ಹಿಂದಾಗ ಅಂದ್ರೆ ಇಲ್ಲ, ಇಲ್ಲಿ ಬೇರೆ ಸಮುದಾಯದವರು ಇದ್ದಾರೆ, ಹಂಗಂದ್ರೆ ಸಿಂಬಲ್ ಯೂಸ್ ಮಾಡಿಲ್ಲ, ಇದು ರಾಜಕೀಯ ಅಲ್ಲ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.